ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಹೋಳಿ ದಿನ ಏನು ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ಇದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜಿಗೆ ಸೂಟಬಲ್ ಆಗುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಉಳಿದಿದ್ದನ್ನು ಬೇರೆ ಎನರ್ಜೀಸ್ ಇರ್ತಾರಲ್ವ ಅವರಿಗೆ ಬಿಟ್ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಯೂನಿವರ್ಸ್ ಮೆಸೇಜಸ್ ಆ್ಯಂಡ್ ಕಾರ್ಡ್ಸ್ ಪ್ಲೀಸ್. Universe messages, please. Universe cards. ಚೆಕ್ ಮಾಡೋಣ ಕಾರ್ಡ್ಸ್ ಏನೇನು ಬಂದಿದೆ. ಹಲೋ ವೀಕ್ಷಕರೇ, ಫಸ್ಟ್ ಕಾರ್ಡ್, ಈ ಕಾರ್ಡ್ನ ಎನರ್ಜಿ ಪ್ರಕಾರ ಇವತ್ತು ಹೋಲ್ ಡೇ ಚೆನ್ನಾಗಿದೆ. ಕಿಂಗ್ ಎನರ್ಜೆಟಿಕ್ ಆಗಿರ್ತೀರ ತಾವು. ಎಲ್ಲ ಕೆಲಸಗಳನ್ನು ತುಂಬಾ ಚೆನ್ನಾಗಿ ಮಾಡ್ತೀರಾ. ಸ್ಟ್ಯಾಂಡ್ ತೊಗೋತೀರಾ ಇವತ್ತು ನಿಮ್ಮದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ ಎನರ್ಜಿ ಪ್ರಕಾರ ಯಾರು ತುಂಬಾ ಯೋಚನೆ ಮಾಡ್ತಿದ್ದೀರಾ, ತುಂಬ ಸ್ವಲ್ಪ ಹಾರ್ಟ್ ಆಗಿರೋ ಥರ ಇದ್ದೀರಾ. ನೆಕ್ಸ್ಟ್ ಅಳೋ ಥರನೂ ಇದ್ದೀರಾ. ಆದ್ದರಿಂದ ತಮಗೆ ಯಾವ ಕೆಲಸನೂ ಮಾಡಲಿಕ್ಕಾಗ್ತಿಲ್ಲ. ಎಲ್ಲ ಕೆಲಸದಲ್ಲೂ ಅಡ್ಡ ಅನ್ನಿಸ್ತಿದೆ. ತಮ್ಮದು ತಮ್ಮ ಕಂಡೀಷನ್ ಏನಿದೆ ಅಲ್ವಾ, ಅದು ತಮ್ಮ ಮಾಡ್ತಕ್ಕಂಥ ಕೆಲಸ ಅಡ್ಡ ಆಗ್ತಿದೆ ಆ ಥರ. ಸೊ ಯಾವ ಕೆಲಸನೂ ಆಗ್ತಿಲ್ಲ ಸರಿಯಾಗಿ. ಬಟ್ ಅದರಿಂದ ನೀವು ಓವರ್ಕಮ್ ಆಗ್ತೀರಾ. ಆಮೇಲೆ ನೀವು ಅದ್ರ ಮೇಲೆ ಆ ಗ್ರೀಫ್ ಏನಿರುತ್ತಲ್ವ ಅದ್ರ ಮೇಲೆ ನೀವು ಗ್ರಿಪ್ ತೊಗೊತೀರಾ. ಆಮೇಲೆ ನೆಕ್ಸ್ಟ್ ಬಂದು ನೀವು ಅದನ್ನು ಅದ್ರ ಮೇಲೆ ಗ್ರಿಪ್ ತೊಗೊಂಡು ನೀವು ಅದರಿಂದ ಓವರ್ಕಮ್ ಆಗಿ ಕಿಂಗ್ ಥರ ನೆಕ್ಸ್ಟ್ ನೀವು ಸ್ಟ್ಯಾಂಡ್ ತೊಗೋತೀರಾ. ಅದು ಸ್ವಲ್ಪ ದುಃಖ ಅದೆಲ್ಲ ಇರುತ್ತೆ. ಬಟ್ ಆದರೂ ಕೂಡ ತಾವು ಅದನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ನೀವೆಲ್ಲ ಕೆಲಸಗಳನ್ನು ನೀಟಾಗಿ ಮಾಡ್ತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ದ ಎಂಪ್ರೆಸ್. ಈ ಕಾರ್ಡ್ ಎನರ್ಜಿ ಪ್ರಕಾರ ಯಾರಿಗಿದೆ ಫುಲ್ ಡೇ ಚೆನ್ನಾಗಿರುತ್ತೆ, ಎಂಪ್ರೆಸ್ ಥರ ಇರುತ್ತೆ, ಫ್ರೆಶ್ ಡೇ ಆಗಿರುತ್ತೆ. ಕೆಲವರು ಏನೋ ಹೆಣ್ಮಕ್ಳಿಗೆ ಎಸ್ಪೆಷಲಿ ಗುಡ್ ನ್ಯೂಸ್ ಕೇಳೋ ಥರ ಚಾನ್ಸಸ್ ಇದ್ದಾವೆ. ಇನ್ನು ಕೆಲವರು ಆರಾಮಾಗಿ ಎಲ್ಲ ಕೆಲಸನೂ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತೀರಾ, ಈ ಥರ ಇದೆ. ನೆಕ್ಸ್ಟ್ ಇನ್ನೇನು ಮೆಸೇಜಸ್ ಸಿಗುತ್ತೆ ಚೆಕ್ ಮಾಡೋಣ. ಮೆಸೇಜಸ್ ಪ್ಲೀಸ್. ನೆಕ್ಸ್ಟ್ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಯಾವುದೋ ಹಣಕಾಸಿಗಾಗಲಿ ಅಥವಾ ಬೇರೆ ಇನ್ಯಾವುದೋ ಪ್ರಾಬ್ಲಮ್ನಲ್ಲಿರ್ತೀರ. ಆ ಪ್ರಾಬ್ಲಮಿಂದಾಗಿ ನಿಮ್ಮ ಕಂಡೀಷನ್ ಚೆನ್ನಾಗಿರಲ್ಲ. ಬಟ್ ಅದರಿಂದ ನೀವು ಇನ್ನು ಮುಂದೆ ಬರೋ ಸಮಯದಲ್ಲಿ ಅದೆಲ್ಲದಿಂದನೂ ಓವರ್ಕಮ್ ಆಗ್ತೀರಾ. ನಿಮ್ಮ ಭವಿಷ್ಯವನ್ನು ನೀವೇ ಬರ್ಕೊಳ್ಳೋ ಥರ ಆಗುತ್ತೆ. ಆದರೆ ಅದು ಗುಡ್ ನ್ಯೂಸ್ ಆಗಿರುತ್ತೆ. ಮುಂದೆ ಬರೋ ದಿನಗಳಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ನೀವು ಬಟ್ ಕೇರ್ಫುಲ್ಲಾಗಿರಿ. ತೀರಾ ಓವರ್ ಕಾನ್ಫಿಡೆಂಟಿಂದ ಏನನ್ನು ಮಾಡೋಕ್ಕೋಗಬೇಡಿ. ಬಟ್ ಹುಷಾರಾಗಿ ನಿಭಾಯಿಸ್ಕೊಳ್ಳಿ. ನೀವು ಯೂನಿವರ್ಸ್ ಮೇಲೆ ಭಾರ ಹಾಕಿ ನಿಮ್ಮದು ಎಲ್ಲ ಕೆಲಸಗಳನ್ನು ನೀವು ಮಾಡಿ. ಬಟ್ ಅದು ರಿಸಲ್ಟ್ನ ಯೂನಿವರ್ಸ್ ಅಥವಾ ದೇವ್ರ ಮೇಲೆ ಬಿಡಿ, ಅವ್ರು ನೋಡ್ಕೊತಾರೆ. ನೀವು ಫೂಲ್ ಥರ ಆರಾಮಾಗಿ ಕೇರ್ ಫ್ರೀಯಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಮುಂದೆ ಬರೋ ಕೆಲಸಗಳು ಮಾಡಲಿಕ್ಕೆ ನಿಮ್ಮನ್ನು ನೀವು ಸ್ಟ್ರೆಂಥನ್ ಮಾಡ್ಕೊಬೇಕು. ನಿಮ್ಮನ್ನು ನೀವು ಮನಸ್ಸು ಬುದ್ಧಿ ಎಲ್ಲನೂ ನಿಮ್ಮ ಒಂದು ಹತೋಟಿನಲ್ಲಿ ತಗೊಂಬರಬೇಕು. ಹಾಗೆ ಮಾಡಿದರೆ ನೆಕ್ಸ್ಟ್ ಮುಂದೆ ಬರೋ ಕೆಲಸಗಳು ಈಸಿಯಾಗಿ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಮತ್ತೇನು ಮೆಸೇಜಸ್ ಇದ್ದಾವೆ ಚೆಕ್ ಮಾಡೋಣ. ನೆಕ್ಸ್ಟ್ ಕಾರ್ಡ್ ಬರೆದು ದ ಎಂಪರರ್ ಕಾರ್ಡ್ ಇದೆ. ಈ ಕಾರ್ಡ್ ಕೂಡ ಒಳ್ಳೆ ಕಾರ್ಡೇ. ಈ ದಿನ ಈ ಕಾರ್ಡ್ನವ್ರು ಕೂಡ ತುಂಬಾ ಶುಭವಾಗಲಿದೆ. ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತೀರಾ, ಎಲ್ಲದ್ರ ಮೇಲೆ ತಮ್ಮ ಗ್ರಿಪ್ ಸಾಧಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಇವತ್ತು ಎಷ್ಟೊಂದು ಕಾರ್ಡ್ ಒಳ್ಳೆಯೇ ಬಂದಿದ್ದಾವೆ, ಕೆಲವು ಮಾತ್ರ ಸರಿಯಾಗಿಲ್ಲ. ನೆಕ್ಸ್ಟ್ ಇವತ್ತು ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ ಎಲ್ಲರೂ, ಹೋಳಿ ಸೆಲೆಬ್ರೇಷನ್. ಯೂನಿವರ್ಸ್ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕಡೆಯಿಂದ ಹ್ಯಾಪಿ ಹೋಳಿ. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನೆಕ್ಸ್ಟ್ ನೀವು ಯೂನಿವರ್ಸ್ ಕಡೆಯಿಂದ ನೆಕ್ಸ್ಟ್ ನಿಮಗೆ
ಜಾಬ್ ಆಗಲಿ, ಕ್ರಿಯೇಟಿವಿಟಿ ಆಗಲಿ ಅಥವಾ ಫೈನಾನ್ಷಿಯಲಿ ಆಗಲಿ ಏನಾದರೂ ಒಂದು ಆಫರ್ ಬರುತ್ತೆ, ಬಟ್ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಕ್ವೀನ್ ಆಫ್ ಹ್ಯಾಂಡ್ಸ್ ಇದೆ. ಈ ಕಾರ್ಡ್ ಎನರ್ಜಿ ಪ್ರಕಾರ ತಮಗೆ ಏನೋ ಎಲ್ಲ ಪ್ರಾಬ್ಲಮ್ಸ್ಗಳು ನೀವು ಮೆಟ್ಟಿ ನಿಲ್ತೀರಾ, ನೀವು ಮುಂದುವರಿತೀರಾ ಅಂತ ಹೇಳ್ತಿದ್ದಾರೆ. ಬಟ್ ಚಿಕ್ಕದಾಗಿ ಯಾರ್ದು ಎನರ್ಜಿ ಮ್ಯಾಚ್ ಆಗುತ್ತೆ ನೋಡಿ, ಸ್ವಲ್ಪ ನೀವು ಮನಸ್ಥಿತಿಯಾಗಿ ಅಷ್ಟೊಂದು ಸರಿಯಾಗಿಲ್ಲದೆ ಇರ್ಬೋದು, ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗದೇ ಇರ್ಬೋದು. ಈ ಟೈಮಲ್ಲಿ ತಾವು ಇಂಟ್ಯೂಷನ್ ಮಾತು ಕೇಳಿ ಅಥವಾ ದೇವ್ರನ್ನ ಪ್ರೇ ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಈ ದಿನದ ಹೋಳಿ ದಿನದ ಈ ರೀಡಿಂಗ್ ಹೇಗಿತ್ತು, ಯಾರಿಗೆ ಎನರ್ಜೀಸ್ ಮ್ಯಾಚ್ ಆಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ. ಈ ರೀಡಿಂಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.